ಶಾಂತಿ. ಮುರಳಿಯ ದಿನಾಂಕ 14/8/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಪ್ರತಿನಿತ್ಯ ತಮ್ಮನ್ನು ತಾವು ಕೇಳಿಕೊಳ್ಳಿ, ನಾನು ಆತ್ಮ ಎಷ್ಟು ಶುದ್ಧವಾಗಿದ್ದೇನೆ. ಎಷ್ಟೆಷ್ಟು ಶುದ್ಧವಾಗುತ್ತೀರಾ ಅಷ್ಟು ಖುಷಿ ಇರುವುದು, ಸೇವೆ ಮಾಡುವ ಉಮಂಗ ಬರುವುದು. ಪ್ರಶ್ನೆ: ವಜ್ರದ ಸಮಾನ ಶ್ರೇಷ್ಠರಾಗುವ ಪುರುಷಾರ್ಥ ಏನಾಗಿದೆ? ಉತ್ತರ: ದೇಹಿ ಅಭಿಮಾನಿ ಆಗಿರಿ. ಶರೀರದಲ್ಲಿ ಕಿಂಚಿತ್ತು ಮೋಹ ಇರಬಾರದು. ಚಿಂತೆಯಿಂದ ನಿಶ್ಚಿಂತರಾಗಿ ಒಬ್ಬ ಬಾಬಾರವರ ನೆನಪಿನಲ್ಲಿ ಇರಿ. ಇದೇ ಶ್ರೇಷ್ಠ ಪುರುಷಾರ್ಥ ವಜ್ರದ ಸಮಾನ ಮಾಡುತ್ತದೆ. ಒಂದು ವೇಳೆ ದೇಹಾಭಿಮಾನವಿತ್ತೆಂದರೆ ತಿಳಿದುಕೊಳ್ಳಿ, ಸ್ಥಿತಿ ಕಚ್ಚಾ ಇದೆ. ಬಾಬಾರವರಿಂದ ದೂರವಿದ್ದೀರಾ. ತಾವು ಈ ಶರೀರವನ್ನು ಸಂಭಾಲನೆ ಮಾಡಬೇಕು, ಏಕೆಂದರೆ ಈ ಶರೀರದಲ್ಲಿರುತ್ತಾ ಕರ್ಮಾತೀತ ಅವಸ್ಥೆಯನ್ನು ಹೊಂದಬೇಕು. ಗೀತೆ: ಮುಖವನ್ನು ನೋಡಿಕೋ ಪ್ರಾಣಿ, ನಾನೆಷ್ಟು ಪುಣ್ಯ ಮಾಡಿದ್ದೇನೆ, ನಾನೆಷ್ಟು ಪಾಪ ಮಾಡಿದ್ದೇನೆ ಎಂಬುದನ್ನು. ಓಂ ಶಾಂತಿ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಯಾರ ಯೋಗ ಬಲದಿಂದ ಪಾಪ ಕಟ್ಟಾಗತ್ತೆ ಅವರಿಗೆ ಖುಷಿಯ ನಶೆ ಏರಿರುತ್ತೆ. ತಮ್ಮ ಸ್ಥಿತಿಯನ್ನು ತಾವೇ ಮಕ್ಕಳು ತಿಳಿದುಕೊಂಡಿದ್ದೀರಾ. ಯಾವಾಗ ಸ್ಥಿತಿ ಚೆನ್ನಾಗಿರುತ್ತೆ ಆಗ ಸರ್ವಿಸ್ನ ಆಸಕ್ತಿ ತುಂಬ ಚೆನ್ನಾಗಿರುವುದು. ಎಷ್ಟೆಷ್ಟು ಶುದ್ಧವಾಗುತ್ತಾ ಹೋಗುತ್ತೀರಾ ಅಷ್ಟು ಅನ್ಯರನ್ನು ಶುದ್ಧ ಯೋಗಿಗಳನ್ನಾಗಿ ಮಾಡುವ ಉಮಂಗ ಬರುವುದು. ಏಕೆಂದರೆ ತಾವು ರಾಜಯೋಗಿಗಳು, ರಾಜ ಋಷಿಗಳಾಗಿದ್ದೀರಾ. ಹಠಯೋಗ ಋಷಿಗಳು ತತ್ವವನ್ನು ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ. ರಾಜಯೋಗಿ ಋಷಿಗಳು ಭಗವಂತನನ್ನ ತಂದೆ ಎಂದು ತಿಳಿದುಕೊಳ್ಳುತ್ತಾರೆ, ಒಪ್ಪಿಕೊಳ್ಳುತ್ತಾರೆ. ತತ್ವಗಳನ್ನು ನೆನಪು ಮಾಡುವುದರಿಂದ ಅವರ ಪಾಪವೇನು ಭಸ್ಮವಾಗುವುದಿಲ್ಲ. ತತ್ವಗಳ ಜೊತೆ ಯೋಗ ಜೋಡಿಸುವುದರಿಂದ ಯಾವುದೇ ಬಲವೂ ಸಿಗುವುದಿಲ್ಲ. ಯಾವುದೇ ಧರ್ಮದವರು ಯೋಗವನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ಯಾರಿಗೂ ಸತ್ಯ ಯೋಗಿಗಳಾಗಿ ಯಾರೂ ಸಹ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ತಾವು ಮಕ್ಕಳು ತಮ್ಮ ಸ್ಥಿತಿಯನ್ನು ಸ್ವಯಂ ತಿಳಿದುಕೊಂಡಿದ್ದೀರಾ. ಎಷ್ಟೆಷ್ಟು ಆತ್ಮ ತಂದೆಯನ್ನು ನೆನಪು ಮಾಡುವುದು ಅಷ್ಟು ಖುಷಿ ಇರುವುದು. ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು. ಮಕ್ಕಳು ಸಹ ಪರಸ್ಪರದಲ್ಲಿ ತಮ್ಮ ಸ್ಥಿತಿಯನ್ನು, ತಮ್ಮ ಅವಸ್ಥೆಯನ್ನು ತಿಳಿದುಕೊಳ್ಳಬಹುದು, ನೋಡಿಕೊಳ್ಳಬೇಕು. ನಮಗೆ ಯಾವುದೇ ದೇಹದಲ್ಲಿ, ನನ್ನ ದೇಹದಲ್ಲಿ ಆಗಲಿ ಅಥವಾ ಯಾವುದೇ ದೇಹಧಾರಿಗಳಲ್ಲಿ ಮೋಹ ಇಲ್ವಾ, ಅಭಿಮಾನ ಇಲ್ವಾ, ಒಂದು ಬಾಣವಿಲ್ವಾ, ದೇಹದ ಬಾಣವಿಲ್ವಾ? ದೇಹಾಭಿಮಾನವಿತ್ತೆಂದರೆ ತಿಳಿದುಕೊಳ್ಳಿ, ನಾವು ಬಹಳ ಕಚ್ಚಾ ಇದ್ದೇವೆ. ಬಾಬಾರವರಿಂದ ಬಹಳ ದೂರವಿದ್ದೇವೆ. ತಂದೆ ಆಜ್ಞೆ ಮಾಡುತ್ತಾರೆ, ಮಕ್ಕಳೇ, ತಾವು ಈಗ ವಜ್ರದ ಸಮಾನ ಆಗಬೇಕು. ತಂದೆ ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ತಂದೆಗೆ ದೇಹಾಭಿಮಾನ ಬರುವುದಿಲ್ಲ. ದೇಹಾಭಿಮಾನ ಇರುವುದು ಮಕ್ಕಳಿಗೆ. ತಂದೆಯ ನೆನಪಿನಿಂದ ತಾವು ದೇಹಿ ಅಭಿಮಾನಿಗಳಾಗುತ್ತೀರಾ. ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುತ್ತಾ ಇರಿ. ನಾವೆಷ್ಟು ಸಮಯ ನೆನಪು ಮಾಡುತ್ತೇವೆ? ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಖುಷಿಯ ನಶೆ ಏರುವುದು ಮತ್ತು ತಮ್ಮನ್ನು ತಾವು ಯೋಗ್ಯರನ್ನಾಗಿ ಮಾಡಿಕೊಳ್ಳುತ್ತೀರಾ. ಆ ರೀತಿ ತಿಳಿದುಕೊಳ್ಳಬೇಡಿ, ಕೆಲವು ಮಕ್ಕಳು ಕರ್ಮಾತೀತ ಅವಸ್ಥೆಯನ್ನು ತಲುಪಿದ್ದಾರೆ ಎಂದು. ಇಲ್ಲ, ರೇಸ್ ನಡೆಯುತ್ತಿದೆ. ಯಾವಾಗ ಓಟ ಪೂರ್ಣವಾಗುವುದು ಆಗ ಫೈನಲ್ ಫಲಿತಾಂಶ ಬರುವುದು. ಮತ್ತೆ ವಿನಾಶವೂ ಸಹ ಪ್ರಾರಂಭವಾಗುವುದು. ಅಲ್ಲಿಯವರೆಗೆ ಈ ರಿಹರ್ಸಲ್ ನಡೆಯುತ್ತಾ ಇರುವುದು. ಎಲ್ಲಿಯವರೆಗೆ ಕರ್ಮಾತೀತ ಸ್ಥಿತಿ ಬರುವುದಿಲ್ಲ. ನಾವು ಯಾರಿಗೂ ನಿಂದನೆ ಮಾಡುವ ಹಾಗೆ ಇಲ್ಲ. ಅಂತಿಮದಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ, ಎಲ್ಲರ ಬಗ್ಗೆಯೂ ಗೊತ್ತಾಗತ್ತೆ. ಯಾರ ಬಗ್ಗೆ ಬುರಾಯಿ ಮಾಡ್ತಾ ಇಲ್ಲ, ಯಾರೂ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂತಿಮದಲ್ಲಿ ಎಲ್ಲ ರಿಸಲ್ಟು ಹೊರಬರುತ್ತೆ. ಈಗ ಸ್ವಲ್ಪ ಸಮಯವಿದೆ. ಈ ಬ್ರಹ್ಮ ಬಾಬರುವರು ಸಹ ಹೇಳುತ್ತಾರೆ, ಮಧುರ ಮಕ್ಕಳೇ, ಈಗ ಸ್ವಲ್ಪ ಸಮಯವಿದೆ. ಈ ಸಮಯದಲ್ಲಿ ಒಬ್ಬರೂ ಸಹ ಕರ್ಮಾತೀತ ಅವಸ್ಥೆಯನ್ನು ಹೊಂದಿಲ್ಲ. ಕಾಯಿಲೆಗಳು ಬರುತ್ತೆ. ಇದಕ್ಕೆ ಕರ್ಮ ಭೋಗ ಎಂದು ಹೇಳಲಾಗುವುದು. ಭೋಗಿಸುವುದು ಬೇರೆ ಯಾರಿಗೂ ಗೊತ್ತಾಗುವುದಿಲ್ಲ. ಆಂತರಿಕದಲ್ಲಿ ಎಷ್ಟು ನೋವಾಗ್ತಿರತ್ತೆ, ಎಷ್ಟು ದುಃಖದ ಅನುಭವ ಆಗ್ತಿರತ್ತೆ ಆತ್ಮನಿಗೆ. ಈಗ ಏಕರಸ ಅವಸ್ಥೆ ಯಾರದೂ ತಯಾರಾಗಿಲ್ಲ.
ಎಷ್ಟು ಪ್ರಯತ್ನ ಮಾಡುತ್ತೀರಾ ಅಷ್ಟು ವಿಕಲ್ಪ ಬಿರುಗಾಳಿಗಳು ಸಹ ಬಹಳ ಬರುತ್ತವೆ ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. ವಿಶ್ವದ ಮಾಲೀಕರಾಗುವಂತಹದ್ದು ಕಡಿಮೆ ಮಾತಿದೆಯಾ? ಇಲ್ಲ. ಮನುಷ್ಯರು ಶ್ರೀಮಂತರು ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿಸ್ಕೊಂಡಿರ್ತಾರೆ, ಖುಷಿಯಾಗಿರ್ತಾರೆ, ಯಾಕೆಂದರೆ ಸುಖ ಇರುತ್ತೆ ತುಂಬ. ಈಗಲೂ ಕೂಡ ತಾವು ತಂದೆಯಿಂದ ಅಪಾರ ಸುಖ ತಗೊಳ್ತಾ ಇದ್ದೀರಾ. ತಮಗೆ ಗೊತ್ತಿದೆ ಬಾಬಾರವರಿಂದ ನಾವು ರಾಜ್ಯವನ್ನು ಪಡೀತಿದ್ದೇವೆ ಎಂದು. ಅವರು ಬಂಗ್ಲೆಗಳಲ್ಲಿ ಇರ್ತಾರೆ, ಆದರೆ ಒಂದಲ್ಲ ಒಂದು ದುಃಖ ಇರುತ್ತೆ. ಆದರೆ ಬಾಬನಿಂದ ನಾವೇನು ಸುಖದ ಆಸ್ತಿ ತಗೊಳ್ತಾ ಇದ್ದೀವಿ, ಇದು 21 ಜನ್ಮಗಳಿಗೋಸ್ಕರ ಇರುತ್ತೆ. ಬಲೆ ಶ್ರೀಮಂತರಿಗೆ ಖುಷಿ ಸುಖ ಇರಬಹುದು, ಆದರೆ ಶಾಂತಿಯಲ್ಲಿ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಬಾಬಾ ಹೇಳ್ತಾರೆ, ಪರಮಧಾಮದಲ್ಲಿದ್ದೀರಾ, ಶಾಂತಿಯಲ್ಲಿದ್ದೀರಾ ಅಂದರೆ ಅಷ್ಟು ಖುಷಿ ಇರೋದಿಲ್ಲ ಎಷ್ಟು ಹಣದಲ್ಲಿ ಖುಷಿ ಇರುತ್ತೆ. ಸನ್ಯಾಸಿಗಳು ಮನೆ ಮಟ್ಟ ಬಿಟ್ಟು ಕಾಡಿಗೆ ಹೋಗಿ ಇರ್ತಾರೆ, ಎಂದಿಗೂ ಹಣವನ್ನು ಮುಟ್ಟುವುದೂ ಇಲ್ಲ. ಕೇವಲ ರೊಟ್ಟಿ ಊಟ ಬೇಕಂದರೆ ಅಷ್ಟೇ ತಗೊಳ್ತಾರೆ. ಯಾರ ಹತ್ರ ದುಡ್ಡು ಇಸ್ಕೊಳ್ತಾ ಇರಲಿಲ್ಲ ಮುಂಚೆ ಎಲ್ಲ ಸನ್ಯಾಸಿಗಳು. ಈಗಂತೂ ಎಷ್ಟು ಧನವಂತರಾಗ್ಬಿಟ್ಟಿದ್ದಾರೆ ಸನ್ಯಾಸಿಗಳು. ಎಲ್ಲರಿಗೂ ಹಣದ ಚಿಂತೆ ಬಹಳ ಇದೆ. ವಾಸ್ತವದಲ್ಲಿ ರಾಜರಿಗೆ ಪ್ರಜೆಗಳ ಚಿಂತೆ ಇರುವುದು. ಆದ್ದರಿಂದ ಯುದ್ಧದ ಸಾಮಾನುಗಳನ್ನು ಇಟ್ಟುಕೊಳ್ಳುತ್ತಿದ್ದರು. ಸತ್ಯಯುಗದಲ್ಲಿ ಯುದ್ಧದ ಮಾತೆ ಇರುವುದಿಲ್ಲ. ಈಗ ತಾವು ಮಕ್ಕಳಿಗೆ ಖುಷಿಯಾಗತ್ತೆ, ನಾವು ನಮ್ಮ ರಾಜಧಾನಿಯಲ್ಲಿ ಹೋಗುತ್ತೇವೆ, ಅಲ್ಲಿ ಭಯದ ಮಾತೆ ಇರುವುದಿಲ್ಲ, ಟ್ಯಾಕ್ಸ್ ಮಾತು ಇರುವುದಿಲ್ಲ, ಟ್ಯಾಕ್ಸ್ ಕಟ್ಟಬೇಕಪ್ಪ ಅಂತಲೂ ಇರೋದಿಲ್ಲ. ಈ ಶರೀರದ ಚಿಂತೆ ಇಲ್ಲಿ ಇರುವುದು. ಗಾಯನವೂ ಇದೆ, ಚಿಂತೆಯಿಂದ ನಿಶ್ಚಿಂತರಾಗಿರಿ ಎಂದು. ತಾವು ತಿಳಿದುಕೊಂಡಿದ್ದೀರಾ, ಚಿಂತೆಯಿಂದ ನಿಶ್ಚಿಂತರಾಗಲಿಕ್ಕೋಸ್ಕರ ಈಗ ನಾವು ಅಷ್ಟು ಪುರುಷಾರ್ಥ ಮಾಡುತ್ತಿದ್ದೇವೆ. ನಂತರ 21 ಜನ್ಮಗಳಿಗಾಗಿ ಯಾವುದೇ ಚಿಂತೆ ಇರುವುದಿಲ್ಲ. ಬಾಬಾರವರನ್ನು ನೆನಪು ಮಾಡುವುದರಿಂದ ತಾವು ಬಹಳ ಅಡೋಲರಾಗಿರುತ್ತೀರಾ. ರಾಮಾಯಣದ ಕಥೆಯೂ ಸಹ ತಮ್ಮ ಮೇಲೆಯೇ ಇದೆ. ತಾವು ಮಹಾವೀರರಾಗುತ್ತೀರಾ. ಆತ್ಮ ಹೇಳುತ್ತೆ, ನಮ್ಮನ್ನು ರಾವಣ ಅಲುಗಾಡಿಸಲು ಸಾಧ್ಯವಿಲ್ಲ. ಆ ಸ್ಥಿತಿ ಅಂತಿಮದಲ್ಲಿ ಬರುವುದು. ಈಗಂತೂ ಯಾರು ಬೇಕಾದರೂ ಅಲುಗಾಡಿಸ್ಬಿಡ್ತಾರೆ. ನೀವು ಅಲುಗಾಡ್ಬಿಡ್ತೀರಾ? ಅಲ್ಲ, ಇನ್ನೊಂದ್ಸಲ. ಈಗಂತೂ ಕೆಲವರು ಅಲುಗಾಡ್ಬಿಡ್ತಾರೆ, ಚಿಂತೆ ಇರುತ್ತೆ. ಯಾವಾಗ ವಿಶ್ವದಲ್ಲಿ ಯುದ್ಧ ಆಗತ್ತೆ ಆಗ ತಿಳಿದುಕೊಳ್ಳುತ್ತಾರೆ ಈಗ ಸಮಯ ಬಂದಿತೆಂದು. ಎಷ್ಟೆಷ್ಟು ಬಾಬರವರನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಲಾಭವಾಗುವುದು. ಪುರುಷಾರ್ಥ ಮಾಡುವ ಸಮಯ ಈಗ ಇದೆ. ನಂತರ ವಿನಾಶದ ಧೂಮ್ಧಾಮ್ ಆಗುವುದು. ಈಗಂತೂ ಶರೀರದಲ್ಲಿಯೂ ಸಹ ಮೋಹ ಇರುತ್ತೆ ಅಲ್ವಾ? ಬಾಬಾ ಸ್ವಯಂ ಹೇಳ್ತಾರೆ, ಶರೀರವನ್ನು ಸಂಭಾಲನೆ ಮಾಡಿಟ್ಟುಕೊಳ್ಳಿ. ಅಂತಿಮ ಶರೀರ, ಇದರಲ್ಲಿಯೇ ಪುರುಷಾರ್ಥ ಮಾಡಿ ಕರ್ಮಾತೀತ ಸ್ಥಿತಿಯನ್ನು ಹೊಂದಬೇಕು. ಬದುಕಿರುತ್ತೀರಾ? ಬಾಬರೂರನ್ನು ನೆನಪು ಮಾಡುತ್ತಿರುತ್ತೀರಾ? ಬಾಬಾ ತಿಳಿಸುತ್ತಾರೆ, ಮಕ್ಕಳೇ ಬದುಕಿಯಿರಿ. ಎಷ್ಟೆಷ್ಟು ಬದುಕಿರುತ್ತೀರಾ ಅಷ್ಟು ಬಾಬರೂರನ್ನು ನೆನಪು ಮಾಡಿ ಶ್ರೇಷ್ಠ ಆಸ್ತಿಯನ್ನು ಪಡೆಯುತ್ತೀರಾ. ಈಗ ನಿಮ್ಮ ಸಂಪಾದನೆ ಆಗುತ್ತಿದೆ. ಶರೀರವನ್ನು ನಿರೋಗಿಯಾಗಿಟ್ಟುಕೊಳ್ಳಿ, ಆರೋಗ್ಯವಾಗಿಟ್ಟುಕೊಳ್ಳಿ. ತಪ್ಪು ಮಾಡಬಾರದು. ಊಟ ತಿಂಡಿಯ ಸಂಭಾಲನೆಯೂ ಇಟ್ಟುಕೊಳ್ಳಬೇಕು. ಸಂಭಾಲರಕ್ಕೆ ಹಿಂಗೆ ತು ಕುಚ್ ನಹಿ ಹೋಗ ಅಂತಾರೆ ಬಾಬಾ. ಸ್ವಲ್ಪ ಊಟ ತಿಂಡಿಯ ಕಡೆ ಗಮನ ಕೊಟ್ಟಿದ್ದೀರಾ ಅಂದರೆ ಏನೂ ಆಗಲ್ಲ. ಏಕರಸವಾಗಿ ನಡೆಯುವುದರಿಂದ ಶರೀರ ಆರೋಗ್ಯವಾಗಿರುತ್ತೆ. ಅಂದರೆ ಪಥ್ಯಗಳೇನು ಬಾಬನ ನಿಯಮ ಇದೆ, ಶ್ರೀಮತದಂತೆ ನಡೀತಾ ಇದ್ದಾಗ ಆರೋಗ್ಯವಾಗಿರುತ್ತೆ. ಇದು ಅಮೂಲ್ಯವಾದ ಶರೀರವಾಗಿದೆ. ಇದರಲ್ಲಿ ಪುರುಷಾರ್ಥ ಮಾಡಿ ದೇವಿ ದೇವತೆಗಳಾಗುತ್ತೀರಾ ಅಂದಾಗ ಬಲಿಹಾರಿ ಈ ಸಮಯದ್ದಾಗಿದೆ. ಖುಷಿಯಾಗಿರಬೇಕು. ಎಷ್ಟು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತೀರಾ ಅಷ್ಟು ನಾರಾಯಣಿ ನಶೆ ಏರಿರುವುದು. ಬಾಬಾರವರ ನೆನಪಿನಿಂದಲೇ ತಾವು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ. ನೋಡಿಕೊಳ್ಳಬೇಕು ನಾವೆಷ್ಟು ಖುಷಿಯಲ್ಲಿದ್ದೇವೆ, ಎಷ್ಟು ನಶೆಯಲ್ಲಿರುತ್ತೇವೆ. ಬಡವರಿಗಂತೂ ಮತ್ತಷ್ಟು ಖುಷಿ ಹೆಚ್ಚಿರಬೇಕು. ಶ್ರೀಮಂತರಿಗೆ ಹಣದ ಚಿಂತೆ ಇರುವುದು. ನಿಮ್ಮಲ್ಲಿ ಕುಮಾರಿಯರಿಗಂತೂ ಯಾವುದೇ ಚಿಂತೆ ಇಲ್ಲ. ಕೆಲವರು ಮಿತ್ರ ಸಂಬಂಧಿಕರು ಬಡವರಿರ್ತಾರೆ ಅಂದಾಗ ಸಂಭಾಲನೆ ಮಾಡಬೇಕಾಗುವುದು. ಜಾಗೃತರಾಗಿ ಇರಬೇಕು. ಜಗಾತೆ ಬಿ ರೆಹನ ಅಂತಾರೆ ಬಾಬಾ. ಅವರನ್ನು ಎಚ್ಚರಿಸ್ತಾ ಇರಬೇಕು. ಒಂದು ವೇಳೆ ಜಾಗೃತರಾಗಲಿಲ್ಲ ಅಂದರೆ ಎಲ್ಲಿಯವರೆಗೆ ನೀವು ಸಹಯೋಗ ಮಾಡ್ತಿರ್ತೀರಾ?
ಅವರನ್ನು ಎಬ್ಬಿಸ್ಬೇಕು. ಇಲ್ಲಾಂದರೆ ಎಲ್ಲಿವರೆಗೂ ಕಹಾ ತಕ್ ಮದದ್ ಕರ್ತೀರ ಹಿಂಗೆ ಅಂತಾರೆ ಬಾಬಾ. ಎಷ್ಟು ನೀವು ಹೆಲ್ಪ್ ಮಾಡಲಿಕ್ಕಾಗತ್ತೆ? ಅವರನ್ನು ಎಚ್ಚರಿಸ್ಬೇಕು, ಮತ್ತು ಎಷ್ಟಾಗತ್ತೆ ಅಷ್ಟು ಮಾಡಬೇಕು, ಮತ್ತು ಬಾಬನಿಗೆ ಬಿಡಬೇಕಷ್ಟೆ. ಬಾಬಾ ಹೇಳ್ತಾರೆ, ನೀವು ಸರ್ವಿಸಬಲ್ ಸ್ವಯಂ ಆಗಿ, ಅಥವಾ ಸ್ತ್ರೀಗೆ ಆತ್ಮಿಕ ಸೇವೆಯಲ್ಲಿ ಕೊಡಿ. ಈಗ ಯಾರಿಗೆ ಬಂಧನ ಇಲ್ಲ ಅಂದರೆ, ಅಣ್ಣ ಅಕ್ಕ ಇಬ್ಬರು ಜ್ಞಾನದಲ್ಲಿದ್ದೀರಾ ಅಂತಂದಾಗ ನೀವು ಸರ್ವಿಸಬಲ್ ಆಗಿ ಅಕ್ಕನನ್ನು ಬಾಬನ ಮನೇಲಿ ಸೇವೆಗೋಸ್ಕರ ಬೇಡಿ. ಆ ರೀತಿ ಏನಾದರೂ ವ್ಯವಸ್ಥೆ ಮಾಡಿ. ನೀವಂತೂ ಬಾಬನಿಗೆ ಸಹಯೋಗಿಗಳಾಗಿದ್ದೀರಾ. ಸಹಯೋಗ ಅಂತೂ ಎಲ್ಲರಿಗೂ ಬೇಕು ಅಲ್ವಾ? ಒಂಟಿ ಬಾಬ್ರೂರು ಏನು ಮಾಡ್ತಾರೆ? ಅನೇಕರಿಗೆ ಮಂತ್ರ ಕೊಡಬೇಕು, ಎಲ್ಲರಿಗೂ ಸಂದೇಶ ಕೊಡಬೇಕು. ನಾನು ನಿಮಗೆ ಕೊಡ್ತೀನಿ, ನೀವು ಬೇರೆಯವರಿಗೆ ಕೊಡಬೇಕು. ಬಾಬಾ ಹೇಳ್ತಾರೆ, ಸಸಿ ನೆಡಬೇಕಲ್ವಾ? ಬಾಬಾ ಮಕ್ಕಳಿಗೆ ಹೇಳುತ್ತಲೇ ಇರುತ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ಸಹಯೋಗ ಕೊಡಿ, ಮಂತ್ರ ಕೊಡುತ್ತಾ ಹೋಗಿ. ಶಾಸ್ತ್ರಗಳಲ್ಲಿಯೂ ಎಲ್ಲರಿಗೂ ಸಂದೇಶ ಕೊಟ್ಟಿರುವಂತಹ ಗಾಯನವಿದೆ. ಬಾಬಾ ಬಂದಿದ್ದಾರೆ ಅಂದಾಗ ಆಸ್ತಿಯನ್ನು ಪಡೆದುಕೊಳ್ಳಿ, ತಂದೆಯನ್ನು ನೆನಪು ಮಾಡಿ, ದೇಹದಾರಿಗಳನ್ನು ನೆನಪು ಮಾಡಬೇಡಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಆಸ್ತಿ ಸಿಗುವುದು. ಗೀತೆಯಂತೂ ಬಹಳಷ್ಟು ಕೇಳಿದ್ದೀರಾ, ಹೇಳಿದ್ದೀರಾ. ಅದರಲ್ಲಿ ಪ್ರಸಿದ್ಧ ಅಕ್ಷರವಿದೆ, ಮನ್ ಮನಾಭವ. ತಂದೆಯನ್ನು ನೆನಪು ಮಾಡಿದಾಗ ಮುಕ್ತಿಯನ್ನು ಹೊಂದುತ್ತೀರಾ. ಸನ್ಯಾಸಿಗಳು ಸಹ ಇದನ್ನು ಇಷ್ಟಪಡುತ್ತಾರೆ. ಮಧ್ಯಾಜಿ ಭವ ಅಂದರೆ ಅರ್ಥ ಜೀವನ್ ಮುಕ್ತಿ. ಮಕ್ಕಳು ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ತಂದೆ ಹೇಳುತ್ತಾರೆ, ಮಕ್ಕಳೇ ನೀವು ಆತ್ಮ ಪತಿತ ಆಗಿದ್ದೀರಾ, ಪತಿತರು ಇಲ್ಲಿ ನಡೆಯಲಾಗುವುದಿಲ್ಲ. ಇದು ತಿಳಿದುಕೊಳ್ಳಬೇಕಾದ ಮಾತಾಗಿದೆ. ತಾವು ಭಾರತವಾಸಿಗಳು ಸತೋ ಪ್ರಧಾನರಾಗಿದ್ರಿ, ತಮೋ ಪ್ರಧಾನರಾಗಿದ್ದೀರಾ. ಈಗ ಪುನಃ ಸತೋ ಪ್ರಧಾನ ಆಗಬೇಕು ಅಂದಾಗ ಬಾಬಾ ಹೇಳುತ್ತಾರೆ, ಪುರುಷಾರ್ಥ ಮಾಡಿ, ಆಗ ಶ್ರೇಷ್ಠ ಪದವಿ ಸಿಗುವುದು. ಭಕ್ತಿಯಂತೂ ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಾ. ತಾವು ತಿಳಿದುಕೊಂಡಿದ್ದೀರಾ, ಮೊಟ್ಟ ಮೊದಲು ಅವ್ಯಭಿಚಾರಿ ಭಕ್ತಿ ಪ್ರಾರಂಭವಾಗುವುದು. ಈಗ ಎಷ್ಟು ವೈಭಿಚಾರಿ ಭಕ್ತಿ ಇದೆ. ಇರದ ಪೂಜೆಯೂ ಆಗುವುದು. ಅದಾಗಿದೆ ಭೂತ ಪೂಜೆ. ದೇವತೆಗಳು ಮತ್ತೆಯೂ ಪವಿತ್ರರು. ಆದರೆ ಈ ಸಮಯದಲ್ಲಂತೂ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಅಂದಾಗ ಪೂಜೆಯೂ ಸಹ ತಮೋ ಪ್ರಧಾನರಿಗೆ ಮಾಡುತ್ತಾರೆ. ಈಗ ತಂದೆಯನ್ನು ನೆನಪು ಮಾಡಬೇಕು. ಭಕ್ತಿಯ ಅಕ್ಷರವನ್ನು ಯಾರು ಹೇಳುವುದಿಲ್ಲ. ಆಯ್ ರಾಮ್, ಇದು ಸಹ ಭಕ್ತಿಯ ಅಕ್ಷರವಾಗಿದೆ. ಈ ರೀತಿ ಯಾರು ಕರೆಯಬಾರದು, ಅಯ್ಯೋ ಅಂತ ಕರಿಬಾರ್ದು. ಇದರಲ್ಲಿ ಏನನ್ನೂ ಉಚ್ಚಾರಣೆ ಮಾಡುವ ಮಾತೇ ಇಲ್ಲ. ಧ್ಯಾನ ಮಾಡಬೇಕು, ಬಾಬ್ರೂರನ್ನು ನೆನಪು ಮಾಡಬೇಕು ಅಷ್ಟೇ. ಓಂ ಶಾಂತಿಯೂ ಸಹ ಗಳಿಗೆ ಗಳಿಗೆಗೂ ಹೇಳೋ ಹಾಗಿಲ್ಲ. ಶಾಂತಿ ಎಂದರೆ ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ, ಅದಂತೂ ಇದ್ದೇ ಇದೆ. ಇದರಲ್ಲಿ ಮಾತನಾಡುವ ಮಾತೇ ಇಲ್ಲ. ಬೇರೆ ಯಾವುದೇ ಮನುಷ್ಯರಿಗೆ ನೀವು ಹೇಳ್ಬೋದು ಓಂ ಶಾಂತಿ ಅಂತ, ಅವರಂತೂ ಅರ್ಥ ತಿಳಿದುಕೊಂಡಿಲ್ಲ. ಅವರು ಮತ್ತೆ ಓಂನ ದೊಡ್ಡ ದೊಡ್ಡ ಮಹಿಮೆ ಮಾಡ್ತಾರೆ. ನೀವಂತೂ ಅರ್ಥ ತಿಳಿದುಕೊಂಡಿದ್ದೀರಾ. ಮತ್ತು ಓಂ ಶಾಂತಿ ಅಂತ ಹೇಳೋದನ್ನು ಸಹ ವ್ಯರ್ಥ ಆಗಿಬಿಡತ್ತಲ್ವ. ಗೊತ್ತಿಲ್ಲದೆ ಇರೋರ ಹತ್ರ ಹೇಳಿದ್ರೆ ಏನು ಅರ್ಥ ಮಾಡ್ಕೊಳ್ತಾರೆ. ಪರಸ್ಪರದಲ್ಲಿ ಆ ರೀತಿ ಕೇಳ್ಬೋದು. ಶುಭಾಬರವರ ನೆನಪಿದೆಯಾ? ಹೇಗೆ ನಾವು ಮಕ್ಕಳನ್ನು ಕೇಳಲಾಗತ್ತಲ್ವ, ಯಾರ ಶೃಂಗಾರ ಮಾಡಿದ್ರಿ ಅಂತ ಬಾಬಾ ಮಕ್ಕಳನ್ನು ಕೇಳ್ತಾರೆ. ಮಕ್ಕಳು ಹೇಳ್ತಾರೆ, ಬಾಬಾ ಶುಭಾಬ್ರವರ ರಥದ ಶೃಂಗಾರ ಮಾಡಿದ್ವಿ ಅಂತ. ಇವರು ಶುಭಾಬ್ರವರ ರಥ ಆಗಿದ್ದಾರಲ್ವಾ. ಹೇಗೆ ಹುಸೇನನ ರಥ ಇರತ್ತೆ ಅಲ್ವಾ, ಕುದುರೆಯ ಶೃಂಗಾರ ಮಾಡ್ತಾರೆ. ಕುದುರೆಯ ಅರ್ಥ ಅಂತೂ ತಿಳ್ಕೊಂಡಿಲ್ಲ ಅವರು. ಧರ್ಮ ಸ್ಥಾಪನೆ ಮಾಡುವವರು ಯಾರು ಬರುತ್ತಾರೆ, ಅವರ ಆತ್ಮರು. ಅವರು ಯಾರಿರ್ತಾರೆ? ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಅವರು ಪವಿತ್ರವಾಗಿರ್ತಾರೆ. ಹಳೆಯ ಪತಿತ ಆತ್ಮ ಧರ್ಮ ಸ್ಥಾಪನೆ ಮಾಡಲಾಗುವುದಿಲ್ಲ. ತಾವು ಧರ್ಮ ಸ್ಥಾಪನೆ ಮಾಡುವುದಿಲ್ಲ. ಶಿವ ತಂದೆ ತಮ್ಮ ಮೂಲಕ ಮಾಡಿಸುತ್ತಿದ್ದಾರೆ. ಬಾಬಾ ಮಾಡುತ್ತಿದ್ದಾರೆ ಧರ್ಮ ಸ್ಥಾಪನೆ, ಮಕ್ಕಳ ಮೂಲಕ ಮಾಡುತ್ತಿದ್ದಾರೆ. ತಮ್ಮನ್ನು ಪವಿತ್ರ ಮಾಡುತ್ತಾರೆ. ಅವರು ಭಕ್ತಿ ಮಾರ್ಗದಲ್ಲಿ ತುಂಬ ಶೃಂಗಾರ ಎಲ್ಲ ಮಾಡುತ್ತಾರೆ. ಇಲ್ಲಿ ಶೃಂಗಾರ ಇಷ್ಟಪಡುವುದಿಲ್ಲ. ಬಾಬಾ ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಬಾಬಾ ಸ್ವಯಂ ಹೇಳುತ್ತಾರೆ, ನಾವು ಬಹಳ ಜನ್ಮಗಳ ಅಂತಿಮದಲ್ಲಿ ಬಂದಿದ್ದೇನೆ. ಮೊದಲು ಸತ್ಯಯುಗದಲ್ಲಿ ಶ್ರೀನಾರಾಯಣ ಮತ್ತು ಶ್ರೀಲಕ್ಷ್ಮಿಗಿಂತ ಮೊದಲು ಶ್ರೀನಾರಾಯಣ ಬರುತ್ತಾರೆ.
ಅವರಂತೂ ದೊಡ್ಡವರು ಇರ್ತಾರಲ್ವ. ಆದ್ದರಿಂದ ಶ್ರೀಕೃಷ್ಣನ ಹೆಸರಿನ ಗಾಯನವಿದೆ. ಶ್ರೀನಾರಾಯಣನಿಗಿಂತಲೂ ಕೃಷ್ಣನ ಮಹಿಮೆ ಜಾಸ್ತಿ ಮಾಡುತ್ತಾರೆ. ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ. ಶ್ರೀನಾರಾಯಣನ ಜನ್ಮದಿನವನ್ನು ಆಚರಿಸುವುದಿಲ್ಲ. ಯಾರೂ ತಿಳಿದುಕೊಂಡಿಲ್ಲ. ಶ್ರೀಕೃಷ್ಣನಿಂದ ಶ್ರೀನಾರಾಯಣ ಹೆಸರಂತೂ ಬಾಲ್ಯತನದ್ದೇ ನಡೆದು ಬರುತ್ತೆ ಅಲ್ವಾ. ಇಂತಹವ್ರ ಜನ್ಮ ತಗೊಂಡ್ರು, ಅವ್ರ ಬರ್ಡೇ ಆಚರಿಸ್ತೀವಿ ಎಂದು. ಆದ್ದರಿಂದ ಶ್ರೀಕೃಷ್ಣನನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಶ್ರೀನಾರಾಯಣನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮೊಟ್ಟ ಮೊದಲು ಶಿವ ಜಯಂತಿ, ಅನಂತರ ಶ್ರೀಕೃಷ್ಣ ಜಯಂತಿ, ಅನಂತರ ರಾಮನ ಜಯಂತಿ. ಶಿವನ ಜೊತೆ ಗೀತೆಯ ಜನ್ಮವೂ ಆಗುವುದು. ಶಿವ ತಂದೆ ಬಂದಿದ್ದಾರೆ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ. ವೃದ್ಧರು ಅನುಭವಿ ರಥದಲ್ಲಿ ಯಾರು ಬ್ರಹ್ಮ ಬಾಬಾ ಇದ್ದಾರೆ ಅವರ ಶರೀರದಲ್ಲಿ ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ತಿಳಿಸಲಾಗಿದೆ. ಮತ್ತೆಯೂ ಸಹ ಕೆಲವರ ಬುದ್ಧಿಯಲ್ಲಿ ಇದು ಬರುವುದೇ ಇಲ್ಲ. ಬಾಬಾ ಹೇಳುತ್ತಾರೆ, ಈ ಜ್ಞಾನ ಪ್ರಾಯಲೋಪವಾಗುವುದು. ಯಾವಾಗ ನಾನು ಬಂದು ತಿಳಿಸುತ್ತೇನೆ ಆಗ ನೀವು ಸಹ ತಿಳಿಸುತ್ತೀರಾ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಭವಿಷ್ಯದಲ್ಲೇ ಅಕ್ಯುರೇಟಾಗಿ ದೇವಿ ದೇವತೆಗಳಾಗುತ್ತೇವೆ. ಬಾಬಾರವರು 2-3 ಪ್ರಕಾರದ ಸಾಕ್ಷಾತ್ಕಾರಗಳನ್ನು ಮಾಡಿಸಿದ್ದರು. ಬ್ರಹ್ಮ ಬಾಬರವ್ರಿಗೆ ಸಾಕ್ಷಾತ್ಕಾರ ಆಗಿತ್ತು. ಈ ರೀತಿ ಆಗ್ತೀನಿ, ಕಿರೀಟ ತೊಟ್ಕೊಳ್ತೀನಿ, ಪಗಡಿ ಹಾಕ್ಕೊಳ್ತೀನಿ ಅಂತೆಲ್ಲ. 2-4 ರಾಜತನದ ಜನ್ಮಗಳ ಸಾಕ್ಷಾತ್ಕಾರವೂ ಆಗಿತ್ತು. ಈಗ ತಾವು ತಿಳಿದುಕೊಂಡಿದ್ದೀರಾ. ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಳ್ಳುವುದಿಲ್ಲ. ಇಷ್ಟಂತೂ ತಿಳ್ಕೊಳ್ತಾರೆ, ಒಳ್ಳೆ ಕರ್ಮ ಮಾಡಬೇಕು ಅಂತ ತಿಳ್ಕೊಳ್ತಾರೆ, ಆಗ ಒಳ್ಳೆ ಜನ್ಮ ಸಿಗತ್ತೆ ಎಂದು. ಈಗ ತಾವು ಪುರುಷಾರ್ಥವೇ ಭವಿಷ್ಯಕ್ಕಾಗಿ ಮಾಡುತ್ತಿದ್ದೀರಾ. ನರನಿಂದ ನಾರಾಯಣ ಆಗುವ ಪುರುಷಾರ್ಥ ತಾವು ತಿಳಿದುಕೊಂಡಿದ್ದೀರಾ. ನಾವು ಈ ಪದವಿ ಪಡೆಯುತ್ತೇವೆ. ಈ ಖುಷಿ ಜಾಸ್ತಿ ಯಾರಿಗಿರುತ್ತೆ ಅಂದರೆ ಯಾರು ಕರ್ಮಾತೀತ ಸ್ಥಿತಿಯನ್ನು ಹೊಂದುವ ಪುರುಷಾರ್ಥ ಮಾಡುತ್ತಿರುತ್ತಾರೆ. ಹೇಳ್ತಾರೆ, ಬಾಬಾ ನಾವಂತೂ ಮಮ್ಮ ಬಾಬರವರನ್ನು ಫಾಲೋ ಮಾಡ್ತೀವಿ, ಆಗ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬಹುದೆಂದು. ಇದು ಸಹ ತಿಳಿದುಕೊಳ್ಳಬೇಕು. ನಾವೆಷ್ಟು ಸರ್ವಿಸ್ ಮಾಡ್ತೀವಿ ಅಷ್ಟು ಖುಷಿಯಲ್ಲಿ ಇರುತ್ತೇವೆ. ಸ್ವಯಂ ಖುಷಿಯಲ್ಲಿದ್ದಾಗ ಅನ್ಯರನ್ನು ಖುಷಿಯಲ್ಲಿ ತರುತ್ತೇವೆ. ಆಂತರಿಕದಲ್ಲಿ ಯಾವುದೇ ಕೆಟ್ಟತನ ಇತ್ತು, ನೆಗೆಟಿವ್ ಇತ್ತು ಅಂದರೆ ಮನಸ್ಸು ತಿನ್ನುತ್ತಿರುತ್ತದೆ. ಕೆಲವರಂತೂ ಬಂದು ಹೇಳ್ತಾರೆ, ಬಾಬಾ ನಮ್ಮಲ್ಲಿ ಕ್ರೋಧವಿದೆ, ಈ ಭೂತ ಇದೆ ನಮ್ಮಲ್ಲಿ ಎಂದು. ಚಿಂತೆಯ ಮಾತಂತೂ ಇದೆ ಅಲ್ವಾ. ಭೂತಗಳನ್ನು ಇರ್ಲಿಕ್ಕೆ ಬಿಡಬಾರ್ದಲ್ವ, ವಿಕಾರಗಳು ಇರಲಿಕ್ಕೆ ಬಿಡಬಾರ್ದು. ಕ್ರೋಧ ಯಾಕೆ ಮಾಡ್ಕೊಳ್ತೀರಾ? ಪ್ರೀತಿಯಿಂದ ತಿಳಿಸಬಹುದಲ್ವಾ. ಬಾಬಾ ಯಾರ ಮೇಲಾದರೂ ಕ್ರೋಧ ಮಾಡ್ಕೊಳ್ತಾರೆ ಏನು? ಶಿವತಂದೆಯ ಮಹಿಮೆ ಇದೆ ಅಲ್ವಾ. ಬಹಳ ವ್ಯರ್ಥ ಸುಳ್ಳಿನ ಮಹಿಮೆಗಳನ್ನು ಮಾಡುತ್ತಾರೆ. ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ. ಬಾಬಾ ಹೇಳ್ತಾರೆ, ಮೇ ಕರ್ತಾ ಕ್ಯಾ ಹೂँ, ನಾನೇನು ಮಾಡ್ತೀನಿ, ನನಗೆ ಹೇಳ್ತೀರಾ ಬನ್ನಿ ಪತಿತರಿಂದ ಪಾವನ ಮಾಡಿ ಎಂದು. ಹೇಗೆ ಡಾಕ್ಟರ್ಸ್ಗೆ ಹೇಳ್ತಾರೆ ನಮ್ಮ ಕಾಯಿಲೆ ದೂರ ಮಾಡಿ ಎಂದು, ಈ ಔಷಧಿ ಕೊಡಿ, ಇಂಜೆಕ್ಷನ್ ಹಾಕಿ ಅಂತ ಹೇಳಿ. ಅವ್ರ ಕೆಲಸ ಅದಾಗಿದೆ. ದೊಡ್ಡ ಮಾತಲ್ಲ ಅದೇನು. ವಿದ್ಯಾಭ್ಯಾಸ ಮಾಡ್ತೀರಾ ಸರ್ವಿಸ್ಗೋಸ್ಕರ. ಜಾಸ್ತಿ ಓದಿದ್ರೆ ಜಾಸ್ತಿ ಅಂದರೆ ಲೌಕಿಕದಲ್ಲಿ ವಿದ್ಯಾಭ್ಯಾಸ ಏನಕ್ಕೆ ಮಾಡ್ತಾರೆ? ಜಾಬ್ ಮಾಡಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ. ಜಾಸ್ತಿ ಓದಿದಾಗ ಜಾಸ್ತಿ ಸಂಪಾದನೆ ಆಗತ್ತೆ. ಬಾಬರವ್ರಿಗಂತೂ ಯಾವುದೇ ಸಂಪಾದನೆ ಮಾಡಿಕೊಳ್ಬೇಕಾಗಿಲ್ಲ. ಮನುಷ್ಯರಂತೂ ಸಂಪಾದನೆ ಮಾಡಿಕೊಳ್ತಾರೆ. ಶಿವಬಾಬಾ ನಮಗೆ ಸಂಪಾದನೆ ಮಾಡಿಸ್ತಾರೆ. ಬಾಬಾ ಹೇಳ್ತಾರೆ, ನೀವು ನನಗೆ ಅವಿನಾಶಿ ಸರ್ಜನ್ ಎಂದು ಹೇಳಿದ್ದೀರಾ, ತುಂಬ ಮಹಿಮೆ ಮಾಡಿದ್ದೀರಾ. ಪತಿತ ಪಾವನನಿಗೆ ಯಾರು ಸರ್ಜನ್ ಎಂದು ಹೇಳುವುದಿಲ್ಲ. ಇದು ಕೇವಲ ಮಹಿಮೆಯಾಗಿದೆ. ಬಾಬರವರಂತೂ ಕೇವಲ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಅಷ್ಟೇ, ನನ್ನ ಪಾತ್ರವೇ ಇದೆ ನಿಮಗೆ ಈ ಜ್ಞಾನವನ್ನು ತಿಳಿಸುವುದು. ನನ್ನನ್ನು ನೆನಪು ಮಾಡಿ ಎಂದು. ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ. ಇದಾಗಿದೆ ರಾಜಯೋಗದ ಜ್ಞಾನ. ಯಾರು ಗೀತೆ ಓದಿದ್ದಾರೆ ಅವರಿಗೆ ತಿಳಿಸುವುದು ಸಹಜವಾಗುವುದು. ತಾವು ಪೂಜ್ಯ ರಾಜರಿಗೂ ರಾಜರಾಗುತ್ತೀರಾ, ನಂತರ ಪೂಜಾರಿಗಳಾಗುತ್ತೀರಾ. ತಾವಂತೂ ಪರಿಶ್ರಮ ಪಡಬೇಕು. ತಾವು ವಿಶ್ವವನ್ನೇ ಪವಿತ್ರ ಮಾಡುತ್ತೀರಾ. ಎಷ್ಟು ದೊಡ್ಡ ಪದವಿಯಾಗಿದೆ. ತಾವೆಲ್ಲರೂ ಕಿರುಬೆರಳಿನ ಸಹಯೋಗ ಕೊಡುತ್ತೀರಾ ಕಲಿಯುಗಿ ಬೆಟ್ಟವನ್ನು ಎತ್ತಲು.
ಬಾಕಿ ಬೆಟ್ಟದ ಮಾತಂತೂ ಇಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ, ಹೊಸ ಪ್ರಪಂಚ ಬರಲಿದೆ. ಆದ್ದರಿಂದ ಅವಶ್ಯವಾಗಿ ರಾಜಯೋಗವನ್ನು ಕಲಿಯಬೇಕು. ಬಾಬಾರವರೇ ಬಂದು ಕಲಿಸುತ್ತಾರೆ. ಸತೋ ಪ್ರಧಾನರಾಗಬೇಕು. ಯಾರು ಕಲ್ಪದ ಮೊದಲು ತಯಾರಾಗಿದ್ದರೋ ಅವರಿಗೆ ತಿಳಿಸಿದಾಗ ಅರ್ಥ ಮಾಡಿಕೊಳ್ಳುತ್ತಾರೆ. ಮಾತಂತೂ ಸರಿಯಾಗಿ ಹೇಳ್ತಾರೆ ಎಂದು. ತಂದೆ ಹೇಳ್ತಾರೆ, ಮನ್ಮನ ಭವ. ಅಕ್ಷರ ಸಂಸ್ಕೃತದ್ದಾಗಿದೆ. ತಂದೆಯಂತೂ ಹಿಂದಿಯಲ್ಲಿ ಹೇಳುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವೆಷ್ಟು ಶ್ರೇಷ್ಠ ಧರ್ಮ ಶ್ರೇಷ್ಠ ಕರ್ಮದವರಾಗಿದ್ದೆವು. ಆದ್ದರಿಂದಲೇ ಗಾಯನವಿದೆ, 16 ಕಲಾ ಸಂಪನ್ನ ಮರ್ಯಾದಾ ಪುರುಷೋತ್ತಮರು. ಈಗ ಮತ್ತೆ ಆ ರೀತಿ ತಯಾರಾಗಬೇಕು. ತಮ್ಮನ್ನು ತಾವು ನೋಡಿಕೊಳ್ಳಬೇಕು. ಎಲ್ಲಿಯವರೆಗೆ ನಾವು ಸತೋ ಪ್ರಧಾನರಾಗಿದ್ದೇವೆ, ಪಾವನರಾಗಿದ್ದೇವೆ, ಎಲ್ಲಿಯವರೆಗೆ ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುವ ಸೇವೆ ಮಾಡುತ್ತಿದ್ದೇವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಂದೆಯ ಸಮಾನ ನಿರಹಂಕಾರಿ ಆಗಬೇಕು. ಈ ಶರೀರವನ್ನು ಸಂಭಾಲನೆ ಮಾಡಿಕೊಳ್ಳುತ್ತಾ ಶಿವ ತಂದೆಯನ್ನು ನೆನಪು ಮಾಡಬೇಕು. ಆತ್ಮಿಕ ಸರ್ವಿಸ್ನಲ್ಲಿ ತಂದೆಗೆ ಸಹಯೋಗಿಗಳಾಗಿರಬೇಕು. ಎರಡನೇ ಪಾಯಿಂಟು, ಆಂತರಿಕದಲ್ಲಿ ಯಾವುದೇ ಭೂತ ಇರಲು ಬಿಡಬಾರದು. ಎಂದಿಗೂ ಯಾರ ಮೇಲೂ ಕ್ರೋಧ ಮಾಡಬಾರದು. ಎಲ್ಲರ ಜೊತೆ ಬಹಳ ಪ್ರೀತಿಯಿಂದ ಮಾತನಾಡಬೇಕು. ಎಲ್ಲರ ಜೊತೆ ಪ್ರೀತಿಯಿಂದ ನಡೆಯಬೇಕು. ತಂದೆ ತಾಯಿಯನ್ನು ಫಾಲೋ ಮಾಡಿ ಸಿಂಹಾಸನ ಅಧಿಕಾರಿ ಆಗಬೇಕು. ವರದಾನ, ಸ್ವಾರ್ಥ ಎಂಬ ಶಬ್ದದ ಅರ್ಥವನ್ನು ತಿಳಿದು ಸದಾ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಸಹಜ ಪುರುಷಾರ್ಥಿ ಆಗಿರಿ. ಸ್ವಾರ್ಥ ಶಬ್ದದ ಅರ್ಥವನ್ನು ತಿಳಿದು ಸದಾ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಸಹಜ ಪುರುಷಾರ್ಥಿ ಆಗಿರಿ. ವರದಾನದ ವಿಶ್ಲೇಷಣೆ. ವರ್ತಮಾನ ಸಮಯದಲ್ಲಿ ಪರಸ್ಪರದಲ್ಲಿ ಯಾವ ಸೆಳೆತವಿದೆ ಅದು ಸ್ನೇಹದಿಂದ ಅಲ್ಲ, ಸ್ವಾರ್ಥದಿಂದ ಇದೆ. ಸ್ವಾರ್ಥದ ಕಾರಣ ಸೆಳೆತವಿದೆ ಮತ್ತು ಸೆಳೆತದ ಕಾರಣ ಭಿನ್ನರಾಗಲು ಆಗುತ್ತಿಲ್ಲ. ಆದ್ದರಿಂದ ಸ್ವಾರ್ಥ ಎಂಬ ಶಬ್ದದ ಅರ್ಥದಲ್ಲಿ ಸ್ಥಿತರಾಗಿರಿ. ಅಂದರೆ ಅರ್ಥ, ಮೊದಲು ಸ್ವಯಂನ ರಥವನ್ನು ಸ್ವಾಹ ಮಾಡಿರಿ. ಈ ಸ್ವಾರ್ಥ ಹೋಯಿತೆಂದರೆ ಭಿನ್ನರಾಗುತ್ತೀರಾ. ಈ ಒಂದು ಶಬ್ದದ ಅರ್ಥವನ್ನು ತಿಳಿದುಕೊಳ್ಳುವುದರಿಂದ ಸದಾ ಒಬ್ಬರ ಮತ್ತು ಏಕರಸ ಆಗ್ಬಿಡ್ತೀರ. ಒಬ್ಬ ತಂದೆಗೆ ಇರ್ತೀರಾ ಮತ್ತು ಏಕರಸವಾಗ್ತೀರಾ. ಇದೇ ಸಹಜ ಪುರುಷಾರ್ಥವಾಗಿದೆ. ಸ್ಲೋಗನ್, ಫರಿಷ್ಠಾ ರೂಪದಲ್ಲಿ ಇರುವುದರಿಂದ ಯಾವುದೇ ವಿಘ್ನ ತನ್ನ ಪ್ರಭಾವವನ್ನು ಬೀರುವುದಿಲ್ಲ. ಫರಿಷ್ಠಾ ರೂಪದಲ್ಲಿರುವುದರಿಂದ ಯಾವುದೇ ವಿಘ್ನ ತನ್ನ ಪ್ರಭಾವವನ್ನು ಬೀರುವುದಿಲ್ಲ. ಅವ್ಯಕ್ತ ಇಶಾರೆ. ಅಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಪವಿತ್ರರಾಗಿರಿ. ಸಂಪೂರ್ಣ ಪವಿತ್ರತೆ ತಾವು ಬ್ರಾಹ್ಮಣರ ಶೃಂಗಾರವಾಗಿದೆ. ಸದಾ ಶೃಂಗಾರ ಮಾಡಿರುವಂತಹ ಮೂರ್ತಿ ಅಂದರೆ ಅರ್ಥ, ಸದಾ ಪವಿತ್ರ ಸ್ವರೂಪದಲ್ಲಿ ಸ್ಥಿತರಿದ್ದು ಬೇಹದ್ದಿನ ಸ್ಥಿತಿಯಲ್ಲಿ ಹೀರೋ ಪಾತ್ರವನ್ನು ಅಭಿನಯಿಸಿರಿ. ಸದಾ ಬ್ರಹ್ಮಚಾರಿ ಅಂದರೆ ಅರ್ಥ, ಸಂಕಲ್ಪದಲ್ಲಿಯೂ ಯಾವುದೇ ಪ್ರಕಾರದ ಅಪವಿತ್ರತೆ ವೃತ್ತಿಯನ್ನು ಚಂಚಲ ಮಾಡಬಾರದು. ವೃತ್ತಿಯ ಚಂಚಲತೆಯೂ ಸಹ ರಿಜಿಸ್ಟರ್ನಲ್ಲಿ ಕಪ್ಪು ಕಲೆ ಮಾಡಿಬಿಡತ್ತೆ. ಆದ್ದರಿಂದ ವೃತ್ತಿಯಿಂದಲೂ ಸಹ ಸದಾ ಬ್ರಹ್ಮಚಾರಿ ಆಗಿರಿ. ಓಂ ಶಾಂತಿ.